ಹೇಳೋದೇನಂತ ಹೇಳಿದ್ರೆ ಬಟ್ಟೆ ನೋಡಿ ಅಲ್ಲಿ ವಿಕಾಸ ಕೈಲ ಕೊಡ್ತೀರಾ? ಎಲ್ಲ ನದಿಗಳನ್ನು ಕ್ಲೀನ್ ಆಗಿರ್ಬೇಕು, ಸ್ವಚ್ಛವಾಗಿರ್ಬೇಕು. ನದಿಯನ್ನು ದಯವಿಟ್ಟು ಯಾರು ಸುಮ್ಮನೆ ಯಾರೋ ಒಬ್ರಿಗೆ ತಿಂಗೆ ಹಂಗೆ ಮೆಸೇಜ್ ಕೊಡ್ರಿ ಹಂಗೆ ಹೇಳಿ, ಹಂಗೆ ನೀವು ಹೇಳಿ. ಒಂದು ನಿಮಿಷ ಎಲ್ಲ ಹೊರಡು. ಹಾಂ ಹೇಳಿ ಸ್ವಾಮಿ. ಸ್ವಾಮಿ ಶರಣ. ನಾವು ಶಬರಿಮಲೆ ಯಾತ್ರೆ ಎಷ್ಟು ಪವಿತ್ರವಾಗಿ ಮಾಡ್ತೀವೋ ಅಷ್ಟೇ ಪವಿತ್ರತೆ ಈ ನದಿಗಿದೆ. ನದಿಯಲ್ಲಿ ಸೋಪ್ ಹಾಕಿ ಸ್ನಾನ ಮಾಡೋದಾಗ್ಲಿ, ಬಟ್ಟೆಗಳು ಹಾಕೋದಾಗ್ಲಿ, ಆಮೇಲೆ ಶರ್ಟ್ಗಳು, ಬನಿಯನ್ ಇಂಥದ್ದೆಲ್ಲ ಹಾಕಬಾರ್ದು. ಯಾಕಂದರೆ ಇದರಲ್ಲಿ ನಾವು ಸ್ನಾನ ಮಾಡಿದ್ರೆ ಪವಿತ್ರತೆ ಬರುತ್ತೆ. ಇದಕ್ಕೆ ನಾವು ಮತ್ತೆ ಬಟ್ಟೆ ಹಾಕಿದರೆ ನಮ್ಮ ಮತ್ತೆ ಪಾಪನೇ ಸುತ್ಕೊಳ್ಳುತ್ತೆ. ಸೊ ನದಿ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಯಾವುದೇ ಕಾರಣಕ್ಕಾಗಿ ನದಿಗೆ ಬಟ್ಟೆ, ಸೋಪು, ಚಡ್ಡಿ, ಬಡ್ಡಿ ಇವೆಲ್ಲ ಅಂಥದ್ದು ಬೇರೆ ವಸ್ತುಗಳನ್ನೆಲ್ಲ ಹಾಕಬಾರ್ದು. ಪಡ್ಡಿ ಅಂತ ಸ್ವಾಮಿ. ನೀವು ಎಲ್ಲಿಂದ ಸ್ವಾಮಿ? ಯಾವ ಊರು ಇದು? ತತ್ವಮಾಸಿ ಗೆಳೆಯರ ಬಳಗ, ಯಶವಂತಪುರ. ನದಿಯಲ್ಲಿ ನಾವು ಮಾತ್ರ ಸ್ನಾನ ಮಾಡೋದಲ್ಲ, ಬೇರೆ ಸ್ವಾಮಿಗಳು ಸ್ನಾನ ಮಾಡಬೇಕು. ನಾವು ಸ್ನಾನ ಮಾಡಿ ಗಲೀಜು ಮಾಡಿ ಹೋಗುವುದಲ್ಲ. ನಾವು ಸ್ವಚ್ಛತೆ ಕಾಪಾಡಬೇಕು. ಜನರು ಬಂದರು ಸ್ವಚ್ಛತೆ ಸ್ವಾಮಿಗಳೆಲ್ಲರೂ ಕಾಪಾಡಬೇಕು. ಸ್ವಾಮಿಯೇ ಶರಣಮಯ್ಯಪ್ಪ. ಇವಾಗ ಒಂದು ತಂಡ ಕನ್ನಡ ಬರುತ್ತಾ? ಇವಾಗ ಒಂದು ತಂಡ ಕ್ಲೀನ್ ಮಾಡ್ತು, ನಿಮ್ಗೆ ಏನು ಅನಿಸ್ತು ಸ್ವಾಮಿ? ಇವಾಗ ಒಂದು ತಂಡ ಬಂದು ಎಲ್ಲ ಕ್ಲೀನ್ ಮಾಡ್ತು, ನಿಮ್ಗೆ ಏನು ಅನ್ನಿಸ್ತು? ಖುಷಿ ಆಯಿತು. ಇದೇ ಥರ ಎಲ್ಲರೂ ಮಾಡ್ರೆ ಹೆಂಗಿರುತ್ತೆ? ಚೆನ್ನಾಗಿ ನಾವು ಸ್ವಚ್ಛತೆ ಕಾಪಾಡ್ಕೊಂಡ್ರೆ ಬೇರೆಯವರು ಕಾಪಾಡ್ತಾರೆ ಅನ್ನೋದು ಹೇಳೋದು ಇಷ್ಟ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಯಾವ ಚಾನಲ್ ಸ್ವಾಮಿ? ಹಾಂ, ಯಾವ ಚಾನಲ್?